ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಇಂದಿನ ಮಹಾನವರಾತ್ರಿಯ ವಿಶೇಷ ಸುಗಂಧಿತ ಪರಿಮಳವಾದ ಆ ಜ್ಯೋತಿಗೆ ನಮಸ್ಕರಿಸಿ ಮಹಾಗೌರಿಗೆ ನಾವು ಶರಣಾಗೋಣ. ಮಹಾಗೌರಿ ಆತ್ಮದ ಶುದ್ಧೀಕರಣ ಮತ್ತು ಅಜ್ಞಾನದ ನಿವಾರಣೆಯನ್ನು ಸಂಕೇತಿಸುತ್ತಾಳೆ. ಆಕೆಯ ಕಾಂತಿಯುತ ಬಿಳಿ ಮೈಬಣ್ಣವು ಶುದ್ಧತೆ, ಕ್ಷಮೆ ಮತ್ತು ದೈವಿಕ ತೇಜಸ್ಸನ್ನು ಪ್ರತಿನಿಧಿಸುತ್ತಾಳೆ. ಅವಳು ಅಂತಿಮ ಪ್ರಜ್ಞೆಯ ಸ್ಥಾನವಾದ ಸಹಸ್ರಾರ ಚಕ್ರದೊಂದಿಗೆ ಸಂಬಂಧ ಹೊಂದಿದ್ದಾಳೆ. ಮಹಾಗೌರಿಯನ್ನು ಪೂಜಿಸುವ ಆಧ್ಯಾತ್ಮಿಕ ಅರಿವನ್ನು ಹೆಚ್ಚಿಸುತ್ತದೆ ಮತ್ತು ಭಕ್ತರನ್ನು ಜ್ಞಾನೋದಯದತ್ತ ಕೊಂಡೊಯ್ಯುತ್ತಾಳೆ. ಭಕ್ತರು ಹಿಂದಿನ ಕರ್ಮದ ಹೊರೆಗಳು ಮತ್ತು ಆಧ್ಯಾತ್ಮಿಕ ರೂಪಾಂತರದಿಂದ ಪರಿಹಾರಕ್ಕಾಗಿ ಆಕೆಯ ಆಶೀರ್ವಾದವನ್ನು ಬಯಸುತ್ತಾರೆ. ಆಕೆಯ ಅನುಗ್ರಹವು ಪಾಪಗಳನ್ನು ಪರಿಹರಿಸುತ್ತದೆ ಮತ್ತು ಮೋಕ್ಷವನ್ನು ನೀಡುತ್ತದೆ. ದಂತಕಥೆಯ ಪ್ರಕಾರ ಪಾರ್ವತಿಯು ತೀವ್ರವಾದ ತಪಸ್ಸು ಮತ್ತು ಶುದ್ಧೀಕರಣದ ನಂತರ ಮಹಾಗೌರಿಯಾದಳು. ಕತ್ತಲೆಯಿಂದ ಕಾಂತಿಯುತ ಬಿಳಿ ಬಣ್ಣಕ್ಕೆ ಆಕೆಯ ರೂಪಾಂತರವಾಯಿತು ಮತ್ತು ಆತ್ಮವು ಅಜ್ಞಾನದಿಂದ ದೈವಿಕ ಬುದ್ಧಿವಂತಿಕೆಗೆ ಮಾಡುವ ಪ್ರಯಾಣವನ್ನು ಪ್ರತಿಬಿಂಬಿಸುತ್ತಿತ್ತು. ತಾಂತ್ರಿಕ ಆಚರಣೆಯಲ್ಲಿ ಮಹಾ ಪ್ರಬಲ ರೂಪವನ್ನು ಪ್ರತಿನಿಧಿಸುತ್ತದೆ. ಆಂತರಿಕ ಶುದ್ಧೀಕರಣ ಮತ್ತು ಆಧ್ಯಾತ್ಮಿಕ ಸಬಲೀಕರಣಕ್ಕಾಗಿ ಆಕೆಯ ಶಕ್ತಿಯನ್ನು ಆಹ್ವಾನಿಸಲಾಗುತ್ತದೆ. ಮಹಾಗೌರಿಯ ದೈವಿಕ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು ಸಾಧಕರು ಮಂತ್ರಗಳು ಹಾಗೂ ಯಂತ್ರಗಳು ಮತ್ತು ಧ್ಯಾನ ತಂತ್ರಗಳನ್ನು ಬಳಸುತ್ತಾರೆ. ಈ ಆಚರಣೆಗಳು ಕಾಯ, ವಾಚ, ಮನಸ ಸಂಯೋಜಿಸುವ ಗುರಿಯನ್ನು ಹೊಂದಿದೆ. ಮಹಾಗೌರಿಯ ತಾಂತ್ರಿಕ ಆರಾಧನೆಯು ನಕಾರಾತ್ಮಕತೆಯನ್ನು ತೊಡೆದುಹಾಕುವುದು ಮತ್ತು ಆಧ್ಯಾತ್ಮಿಕ ಪುನರ್ಜನ್ಮವನ್ನು ಅಳಿವಡಿಸಿಕೊಳ್ಳುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಅವಳ ಶಾಂತ ವರ್ತನೆಯು ಹಿಂದಿನ ಕಾಳರಾತ್ರಿಯಂತಹ ಉಗ್ರ ರೂಪಗಳಿಗೆ ವ್ಯತಿರಿಕ್ತವಾಗಿದೆ. ಇದು ಶಾಂತಿ ಮತ್ತು ಅನುಗ್ರಹಕ್ಕೆ ಮರಳುವಿಕೆಯನ್ನು ಸೂಚಿಸುತ್ತದೆ. ಮಹಾಗೌರಿಯ ಶಕ್ತಿಯು ನವರಾತ್ರಿಯ ಸಮಯದಲ್ಲಿ ಹೆಚ್ಚು ಸುಲಭವಾಗಿ ಲಭ್ಯವಿರುತ್ತದೆ. ಇದು ಒಳಗಿನ ದೈವಿಕ ಸ್ತ್ರೀ ತತ್ವವನ್ನು ಜಾಗೃತಗೊಳಿಸುವ ಗುರಿಯನ್ನು ಹೊಂದಿರುವ ತಾಂತ್ರಿಕ ಸಾಧನೆಗೆ ಸೂಕ್ತ ಸಮಯವಿದು. ಬನ್ನಿ, ಎಲ್ಲರೂ ಅವಳಿಗೆ ಶರಣಾಗೋಣ, ಅವಳ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಓಂ ಶ್ರೀ ದುರ್ಗಾರ್ಪಣಮಸ್ತು. ಓಂ ಶಾಂತಿ ಶಾಂತಿ ಶಾಂತಿ.